ಸ್ಪೆಷಲ್ ಅದೇ. ಹೌದಾ? ಅಂಡಿಗೆ ಓಂಗೋಲು, ಆ ಕಡೆ ಕುಮ್ಮನೂರು. ಈ ಪ್ಲಮ್ ಕೇಕ್ನ ಕೊಟ್ಟು ಗೌರಿ ಎಲ್ಲ ಮಲ್ನಾಡ್ ಗಿಡ್ಡಿನ ಜೊತೆ ಯಾವ ಸ್ಥಳ ತಿಳ್ಕೊಂಡು ಯಾವ ರಾತ್ರಿ ಏನಾದ್ರು ಮೇಡಮ್ ಕನ್ಸಲ್ಲಿ ಏನಾದ್ರು ಬಂತು ಅಂದ್ರೆ ರಾತ್ರಿ ಎದ್ದು ಕೂತ್ಕೊಂಡು ನಗ್ತೀರ ನೀವು. ಒಳ್ಳೆ ಊಟ ಆಯಿತು. ಈಗ ಹಸು ಯಾವ್ಯಾವ ತಳಿಗಳು, ಹೇಗೆ ಏನಕ್ಕೆ ಅದನ್ನು ಆ ಪರ್ಟಿಕ್ಯುಲರ್ ತಳಿ ಅಂತ ಕರೀತಾರೆ ಅಂತ ನೋಡೋಣ. ಯಾವ ಜಾತಿ ಏನು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಮೆಲ್ ಹೋಗಿಲ್ಲ ಅಂತ ಸರ್ ಉಷಾ ಎಷ್ಟು ಹೇಳಿದ್ರು ಹೋಗ್ತಿಲ್ಲ ಅಂತಿತ್ತು ನಮ್ಮ ಶರ್ಟ್ ಕೂಡ ಕೊಡ್ತಿರ್ಬೇಕಾದ್ರೆ ಮೂಸ್ ನೋಡಿ ಗಂಜಲ ವಾಸನೆ ಹೊಡಿತಾ ಇರುತ್ತೆ. ಇಲ್ಲಿ ಬರೀ ಗಂಜಲ ಬೇಯಿಸಿದಾಗ ಅಲ್ಲಿ ಇನ್ನೂ ಕ್ಷಾರ ಎವಾಪರೇಷನ್ ಆಗುತ್ತೆ, ಅದು ಇನ್ನೂ ಮೈಗೆಲ್ಲ ವಾಸನೆ ಜಾಸ್ತಿ. ಸುಮ್ಮನೆ ಮುಟ್ಟಿದ್ದೀನಿ, ಏನೋ ಫೀಲ್ ಆಗ್ಬೇಕಲ್ಲ, ಒಳ್ಳೇದಾಗುತ್ತೆ ಫೀಲ್ ಆಗ್ಬೇಕಲ್ಲ. ಬೇರೆ ಇನ್ನೇನಾಗಿಲ್ಲ ಕೈಗೆ ಏನು ಯಾರು ಕಲ್ತೋಗಿದ್ದು ಸರ್ ಸ್ಮೂತ್ ಆಗುತ್ತೆ. ಚೇಂಜ್ ಅಂದ್ರೆ ಒರಿಜಿನಲ್ ಬೆಳಿತಾರ ಆಯ್ತಾ ಇಲ್ಲ ಸರ್? ಸ್ವಲ್ಪ ಬೆಳ್ಳಗಾಯ್ತು ಸರ್. ಆಯುರ್ವೇದದಲ್ಲಿ ಅದರಲ್ಲಿ ಸಗಣಿ ಕೂಡ ನಮ್ಮ ಆಯುರ್ವೇದ ಧನ್ವಂತರಿ ದೇವರು ಲೀಚ್ ಇಟ್ಕೊಂಡಿರ್ತಾರೆ, ನೋಡಿದೀರಾ ಫೋಟೋ? ಲೀಚ್ ಹುಳ ಇಟ್ಕೊಂಡಿರ್ತಾರೆ, ನೋಡಿದೀರಾ? ಫೋಟೋ ನೋಡಿ ಗೊತ್ತಾಗುತ್ತೆ. ಒಂದು ಜಿಗಣೆ ಕೈ ಇಟ್ಕೊಂಡಿರ್ತಾರೆ. ಅದೇ ಕೆಲಸ ಸಗಣಿಗೆ ಹೋಗ್ತಾ ಮಾಡುತ್ತೆ. ಪ್ಲೇಸ್ ನೇಮಿಂದ ದನಕ್ಕೆ ನೇಮ್ ಬಂದಿಲ್ಲ, ದನದ ನೇಮಿಂದ ಪ್ಲೇಸಿಗೆ ನೇಮ್ ಬಂದಿಲ್ಲ. ಏನಕ್ಕೆ ಗಂಗಾ ತೀರಿ ಅಂತಾರೆ, ಏನಕ್ಕೆ ಕೃಷ್ಣ ಅಂತಾರೆ, ಏನಕ್ಕಪ್ಪ ಅಂದರೆ ಅದು ಓಡಾಡಿರೋ ಜಾಗ. ಆ ತಳಿ ಓಡಾಡಿರೋ ಜಾಗದಲ್ಲಿ ನದಿ ಚೆನ್ನಾಗಿ ಹರಿತಾರೆ, ಅದನ್ನ ಗಂಗಾ ತೀರಿ ಅಂತಾರೆ. ಕೃಷ್ಣ ಅನ್ನೋ ದನ ಓಡಾಡೋ ಜಾಗದಲ್ಲಿ ಕೃಷ್ಣ ನದಿ ಹರಿಯುತ್ತೆ, ಅದಕ್ಕೆ ಕೃಷ್ಣ ಅಂತ ಹೆಸರು. ನಾವು ಸ್ವಲ್ಪ ಅದನ್ನ ಉಲ್ಟಾ ಓದಿರ್ತೀವಿ, ಯಾಕಂದ್ರೆ ನಾವು ಕಾಲೇಜ್ಗೆ ಏನು ಮಾಡಕ್ಕ ತಿಳಿಸ್ಕೊಂಡ್ರೆ ಇದೊಂದು ಗಿರ್. ಏನಕ್ಕಪ್ಪ ಅಂತ ಗಿರ್ ಪ್ರದೇಶಗಳು, ಗಿರ್ ಅಂದರೆ ಹುಲ್ಲುಗಾವಲು ಪ್ರದೇಶ. ಅತಿ ಎತ್ತರದ ಹುಲ್ಲು ಇರುವಂಥದ್ದು ನಮ್ಮ ದೇಶದಲ್ಲಿರುವಂಥ ಜಾಗ, ಅದು ಗಿರ್ ಹುಲ್ಲುಗಾವಲು ಪ್ರದೇಶ. ಓಕೆನಾ? ಅಲ್ಲಿನ ತಳಿಗೆ ತಕ್ಕಂಥ ಸ್ಪೆಸಿಫಿಕೇಶನ್ ಆ ತಳಿಗಿರುತ್ತೆ. ಅದು ಹುಲ್ಲಲ್ಲಿ ಓಡಾಡಬೇಕು, ಕರೆಕ್ಟಾ? ಹುಲ್ಲಿನ ಮಧ್ಯೆ ಓಡಾಡ್ಬೇಕಲ್ಲ, ಹುಲ್ಲುನ ಅದು ಆರ್ಪಾರ್ ಮಾಡ್ಕೊಂಡು ಓಡಾಡ್ಬೇಕು. ಅದಕ್ಕೆ ಆ ಕೊಂಬುಗ ಸರ ಕಿವಿ ನೋಡಿ ಹೇಳ್ಬಿಟ್ಟು ಸೂಪರ್, ಅಷ್ಟು ಫೋಕಸ್ ತಗೊಳ್ಳಿ. ಇದ್ಯಾವ್ದಿರ್ಬೋದು? ಅಲ್ಲ ಮನೆ ಅಲ್ಲ ನಾನು ಜನರಲ್ ಗೋಪುರ ಜಾಸ್ತಿ ಹೈಟ್ ಇಲ್ಲ ಅಂತ. ಗೋಪುರ ಏನು ಎಲ್ಲೋದ್ರೂ ಆಗ್ತೈತಲ್ಲ. ಮಾಲೂರು ತಳಿ ಯಾವ್ದಿದು? ಇದು ಮಲ್ನಾಡ್ ಗಿಡ ಸರ್. ಅದು ಮಲ್ನಾಡ್ ಗಿಡನೇ. ಅದೇ ಸ್ವಲ್ಪ ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಗಂಡಿದಂಗಿರುತ್ತೆ, ಸ್ಪೆಷಲ್ ಅದೇ. ಹೌದಾ? ಗಂಡಿಗೆ ಹೆಣ್ಣಿಗಿಂತ ಸ್ವಲ್ಪ ವೇರಿಯೇಷನ್ಸ್ ಇರ್ತವೆ. ಎಲ್ಲ ಮಲ್ನಾಡ್ ಗಿಡಗಳೇ ಇವೆಲ್ಲ. ಇದ್ಯಾವ್ದು ಹೇಳಿ ನೋಡೋಣ. ಗಿರು ಎಲ್ಲಿ ಯಾರು ಇನ್ನೊಂದು ಇತ್ತಲ್ಲ, ಇಲ್ಲೊಂದು ಇನ್ನೊಂದು ಇತ್ತು ಇಲ್ಲಿ. ಸೈಡು ಯಾರದು? ಇದು ಓಂಗೋಲು, ಆ ಕಡೆ ಅದು ಕುಮ್ಮನೂರು. ಅದು ಬಿಳಿ ಅಲ್ಲಿ ತಲೆ ವಂಡರ್ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಕರುಗಳ ಜೊತೆ ಆ್ಯಂಡ್ ತಳಿಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ವಿ. ಸಕ್ಸಸ್ಫುಲ್ಲಿ ಈ ಒಂದು ಈವೆಂಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಕಂಪ್ಲೀಟ್ ಮಾಡಿ ಈ ನಮ್ಮ ಈವೆಂಟಲ್ಲಿ ಭಾಗಿಯಾದ ಸ್ಟೂಡೆಂಟ್ಸ್ಗೆ ಈ ಪ್ಲಮ್ ಕೇಕ್ನ ಕೊಟ್ಟು ಅಷ್ಟೇ ಪ್ರೀತಿಯಿಂದ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಈಗ ಗೌರಿ ಎಲ್ಲ ಮಲ್ನಾಡ್ ಗಿಡ್ಡಿನ ಜೊತೆ ದಯವಿಟ್ಟು ಮಲ್ನಾಡ್ ಗಿಟ್ಟ ಬರಬೇಕು. ನಾಳೆಗೆ MOU ಮುಗಿತಿತ್ತು ಫಸ್ಟ್ ಇಯರ್ದು SFU ಜೊತೆ. ಗುಡ್ ನ್ಯೂಸ್ ಇಸ್ ಅಗೇನ್ ಎಕ್ಸ್ಟೆಂಡೆಡ್ ಫಾರ್ 1 more year and will be rolling out again ಈ ಥರದ್ದು
5 more events we'll be adding in the next year 2023. You wanted to stay some more time? ಎಷ್ಟು ಜನಕ್ಕೆ ಬೇಕು ಕೈ ಎತ್ತಿ? ಯಾರು ನೋ ಕೈ ಎತ್ತಿ ಈಗ? ಯಾರು ನೋ ಕೈ ಎತ್ತಿ? ಯಾರಿಗೆ ಹೋಗ್ಬೇಕು ಮನೆಗೆ ಈಗ ಕೈ ಎತ್ತಿ? ಅರೇಂಜ್ ಮಾಡಿದ್ರೆ ಎಷ್ಟು ಜನ ಸ್ಟೇ ಆಗ್ತೀರಾ? ಈಗ ವೇದಿಕೆ ಮೇಲೆ ಡಾಕ್ಟರ್ ಹೇಮಲತಾ ಮ್ಯಾಮ್ ಬರಬೇಕು. ತುಂಬಾ ಚೆನ್ನಾಗಿದೆ. ಮ್ಯಾಮ್ ಇಲ್ಲಿ ಬನ್ನಿ, ಬರ್ಬೇಕಿಲ್ಲಿ. ಸೌಡಂಕೆ ಕಲಾ ಮ್ಯಾಮ್. ಸರ್ ಹೆಂಗ ಅನ್ಸ್ತು ಇವೆಂಟ್? ಇದು ಒಂದ್ ರೀತಿ ಸೂಪರ್ ಆಗಿತ್ತು. ಎಲ್ಲರೂ ಸಂತೋಷವಾಗಿ ಆ ಒಂದು ಸಮಯವನ್ನು ಕಳೆದಿದ್ದಕ್ಕಾಗಿ ಎಲ್ಲರಿಗೂ ಖುಷಿ ಇದೆ. ಅವ್ರ ಮುಖದಲ್ಲಿ ನೀವು ನೋಡ್ಬೋದು, ಈಗ ಟೈರ್ಡ್ನೆಸ್ ಕಾಣ್ಬೋದು. ಬೆಳಿಗ್ಗೆ ಫುಲ್ ಜೋಶಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಖುಷಿಯಾಗಿ ಸಮಯ ಕಳೆದ್ರು. ಇದೇ ಖುಷಿ ನಿಮ್ಮ ಒಂದು ಸ್ಟಡಿಯಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. They have done a great job bringing us here. A big thank to Sonu Foundation from our side. ಬರಬೇಕು ಅನ್ಕೊಂಡೆ, ನಮ್ಮ ಮಕ್ಕಳು ಮೋಸ್ಟ್ಲಿ ಮಾಡ್ತಾರೋ ಇಲ್ವೋ ಅನ್ಕೊಂಡಿದ್ದೆ ನಾನು. ಬಟ್ ಇಲ್ಲಿ ಬಂದವರೆಲ್ಲ ಮಾಡೋದು ನೋಡಿ ಭಾಳ ಖುಷಿ ಆಯ್ತು ನನಗೆ. ಎಲ್ಲ ಹಸು ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಯಾವ ತಳಿ ತಿಳ್ಕೊಂಡೆ? ಯಾವ MG Road is famous for Malnad Gidda Road. As Sagar was saying, of course, Go Matradu and of course ಆ ಒಂದು ತಳಿಗಳು ಆ ಒಂದು ಜಾಗ ಒಂದು ಕೊಟ್ಟೆ ಎಲ್ಲ ಕ್ಲೀನ್ ಮಾಡೋದು ಆಗಲಿ, ಅದ್ರದ್ದು ಪ್ರಾಡಕ್ಟ್ಸ್ ಏನೇ ಆಗಲಿ, ಅದ್ರದ್ದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗಲಿ, ಆ್ಯಂಡ್ ಆ ಬ್ರೀಡ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಬ್ರೀಡ್ಸ್ ಹೇಗೆ ಅದು ಕಂಪ್ಲೀಟ್ ಹಿಸ್ಟ್ರಿ ಅಟ್ಲೀಸ್ಟ್. ಬಿಕಾಸ್ ನನ್ನ ಒಂದು ಮೇನ್ ಇಂಟೆನ್ಷನ್ ಆಲ್ರೆಡಿ ನಾನು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತಿದ್ದೆ, ಬಟ್ ಐ ಕುಡ್ ನಾಟ್ ಸಿ ನಾಟ್ ಇವನ್ ಒನ್ ಸ್ಟೂಡೆಂಟ್ ಕ್ಯಾರಿಂಗ್ ಅ ನೋಟ್ ಪ್ಯಾಡ್ ಆ್ಯಂಡ್ ಅ ಪೆನ್. Vlogs because actually you are supposed to prepare your bag alide nange gottu illa and I wish all the students will take this as an initiative in your further future days, because it is not only the just coming to an event, participating, just enjoying now. It should not be the end. Further also you have to carry these to the best of the society so that you will serve in a better way. Okay, thank you. ಮಾಡಿದ್ರು. She will be always down to earth. Big claps for her again. ಆ ತಳಿ ಹೆಸರು ದಯವಿಟ್ಟು ಇನ್ಮೇಲೆ ರಿಪೀಟ್ ಮಾಡ್ಬಿಡಿ, ಬೇಜಾರಾಗುತ್ತೆ ನಮಗೆ. ಓಕೆ, ಯಾಕಂದ್ರೆ ಒಂದ್ಸರಿ ಲಾಸ್ಟ್ ಟೈಮ್ ಹೇಳ್ಬಿಡಿ. MG ಸರ್. ರಾತ್ರಿ ಏನಾದ್ರು ಮೇಡಮ್ ಕನ್ಸಲ್ಲಿ ಏನಾದ್ರು ಬಂತು ಅಂದ್ರೆ ರಾತ್ರಿ ಎದ್ದು ಕೂತ್ಕೊಂಡು ನಗ್ತೀರಾ ನೀವು? SKIT ಗೆ ಜೈ, SKIT ಗೆ ಜೈ, SFP ಗೆ ಜೈ, SSR ಗೆ ಜೈ. ಬಿಗ್ ಥ್ಯಾಂಕ್ಸ್ ಫಾರ್ ಶ್ರೀ ರಾಘವೇಂದ್ರ ಗೋ ಆಶ್ರಮ, ಬಿಕಾಸ್ ನಮ್ಗೆ ಇವತ್ತು ಇಲ್ಲಿ ಇವೆಂಟ್ ಮಾಡಿಕೊಟ್ಟು ಹೊಟ್ಟೆ ತುಂಬಾ ಪ್ರೀತಿಯಿಂದ ಊಟ ಕಳಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಬಿಗ್ ಕುಡೋಸ್ ಟು ಅಗೇನ್. ಥ್ಯಾಂಕ್ ಯು ಗೈಸ್. ಸಿ ಯು ಅಗೇನ್. ಹುಷಾರಾಗಿ ರೀಚ್ ಆಗಿ. ಟೇಕ್ ಕೇರ್. ಮತ್ತೆ ಸಿಗೋಣ SKT ಅಲ್ಲಿ. ಸಿ ಯು ಸೂನ್. ಬೈ ಬೈ. ಥ್ಯಾಂಕ್ ಯು.